ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರವೆ ಇಡ್ಲಿ ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಡಿಶಸ್. ನಂಗೆ ತುಂಬ ಇಷ್ಟ ಆಗುತ್ತೆ ರವೆ ಇಡ್ಲಿ. ಈ ಥರ ತುಂಬ ಡಿಶಸ್ಗಳಿದ್ದಾವೆ. ಈ ದೋಸೆ, ಇಡ್ಲಿ, ವಡೆ ಅನ್ನೋ ಒಂದು ಅಂಬ್ರೆಲಾ ಕೆಳಗೆ ಇವೆಲ್ಲ ಕಳೆದೋಗ್ತವೆ. ಸೊ ನಿಮ್ಮ ಪ್ರಕಾರ ಈ ಥರ ಅಂಡರ್ ರೇಟೆಡ್ ಯಾವುದಿದೆ ಸರ್? ತುಂಬ ಇದೆ. ಯಾಕೆಂದರೆ ಇನ್ ದ ಲಾಸ್ಟ್ 10 years or 15 years, ದೋಸೆ ಹ್ಯಾಸ್ ಬಿಕಮ್ ಅ ಸ್ಟೇಪಲ್ ಫುಡ್ ಅಕ್ರಾಸ್ ದ ಕಂಟ್ರಿ. ಕರೆಕ್ಟ್. ಈಗ ಏನಾಗಿದೆ, ಎಲ್ಲೇ ಹೋಗಿ ಎವ್ರಿಬಡಿ ಸೇಸ್ ದಿಸ್ ಇಸ್ ಅ ಗುಡ್ ಫುಡ್, ಐ ವಾಂಟ್ ಟು ಈಟ್ ಇಟ್ ಅಂತ. ಕ್ಯೂ ನೋಡಿದ್ರೆ ಶಾಕ್ ಆಗುತ್ತೆ ಸರ್. ಶಾಕ್ ಆಗುತ್ತೆ. ಸೊ ಮೊದಲು ದೋಸೆಗೆ ಇಂಥ ಡಿಮ್ಯಾಂಡ್ ಇರಲಿಲ್ಲ. ಹೌದು. ಬಟ್ ಈಗ ಲಾಸ್ಟ್ 10 yearsಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಐ ಆಲ್ಸೋ ಡೋಂಟ್ ನೋ ವೈ ಅಂತ. ಬಟ್ ಇದರಿಂದ ತುಂಬ ಐಟಮ್ಸು ಸಫರ್ ಆಗುತ್ತೆ. ಲೈಕ್ ಅಂದರೆ ನೀವು ಇವಾಗ ರವೆ ಇಡ್ಲಿ, ಪೂರಿನೇ ತುಂಬ ಜನ ತಿನ್ನೋದು ಕಮ್ಮಿ ಆಗ್ಬಿಟ್ಟಿದೆ. ಆಯಿಲ್ ಜಾಸ್ತಿ ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟಿದೆ. ಅಲ್ಲ, ಪೂರಿ ದೋಸೆಲಿ ಈಕ್ವಲಿ ಅಮೌಂಟ್ ಆಫ್ ಆಯಿಲ್ ಇರುತ್ತೆ. ಬಟ್ ಕರೆಕ್ಟ್. ಸೊ ಹೌ ಯು ಆರ್ ಮಾರ್ಕೆಟಿಂಗ್, ದ ಮಾರ್ಕೆಟಿಂಗ್ ಟುಡೇ ಈಸ್ ಫಾರ್ ಇಡ್ಲಿ, ವಡೆ, ಸಾಂಬಾರ್ ಅಂಡ್ ದೋಸೆ. ಸೊ ಕೇಸರಿ ಬಾತು, ಖಾರ ಬಾತು ಅವೆಲ್ಲ ಎಲ್ಲ ಕಳ್ದೋಗ್ಬಿಟ್ಟಿದೆ. ಕೇಸರಿ ಬಾತ್ ಅಂತೂ ಹೋಯ್ತು, ಸತ್ತೇ ಹೋಗ್ತಾ ಇದೆ ಅದು. ಕೇಸರಿ ಬಾತ್ ಹಳಬ್ರಿಗೆ ಮಾತ್ರ. ನಮ್ಮ ಹೋಟ್ಲಲ್ಲಿ ಡಮ್ ರೋಟ್ ಅಂತ ಮಾಡ್ತೀವಿ. ಬೆಂಗಳೂರಲ್ಲಿ 4 ಕಡೆ ಮಾಡ್ತಾರೆ. ಗುಂಡಪ್ಪ ಹೋಟ್ಲು, ರಾಮವಿಲಾಸ್ ಅಂತ ಕರೀತಾರೆ, ವೆಂಕಟೇಶ್ವರ ಸ್ವೀಟ್ಸು, ವಿ ಬಿ ಬೇಕ್ರಿ, MTR, ನಾವು 4-5 ಕಡೆ ಮಾಡ್ತೀವಿ ನಂಗೆ ಗೊತ್ತಿರೋ ಹಂಗೆ. ಅದೇ ಹಳಬ್ರಿಗೆ ಮಾತ್ರ ಗೊತ್ತು. ಕರೆಕ್ಟ್. ಹೌದು. ದಮ್ ರೋಟ್ ಮಾಡೋ ಪ್ರೊಸೀಜರು ಸ್ವಲ್ಪ ಇದಲ್ಲ ಸರ್. ಅಲ್ಲ, ಅದು ಬೇಕ್ ಮಾಡ್ತಾರೆ ಅದನ್ನು. ಹೌದು. ಇದರಲ್ಲಿ ಓವನ್ನಲ್ಲಿಟ್ಟು ಮಾಡೋದು ಅದನ್ನು. ಅದು ಕರೆಕ್ಟಾಗಿರೋದು ತಿನ್ನೋದೇ ರುಚಿ. ನಾನೇನಾದರೂ ಅದು ಹೋಟ್ಲಲ್ಲಿ ಕೊಟ್ಟರೆ ಕೆಲವ್ರು ಹೊಸ ಕಸ್ಟಮರ್ಗೆ ಟ್ರೈ ಮಾಡಿ ಅಂತ ಕೊಟ್ಟರೆ, ಏನು ರೀ ಕರೆಕ್ಟಾಗಿ ಇದು ಕೊಡ್ತಿದ್ದೀರಾ ಇದು ಅಂತ ಅದನ್ನೇ ಗೂಗಲಲ್ಲಿ ಬರೀತಾರೆ ಕಂಪ್ಲೇಂಟ್. ಸಿ, ದ ಪ್ರಾಬ್ಲಮ್ ಇಸ್ ಪೀಪಲ್ ಡೋಂಟ್ ನೋ ವಾಟ್ ಇಸ್ ಫುಡ್. ದ ಓಲ್ಡ್ ಕಲ್ಚರ್ ಹ್ಯಾಸ್ ಗಾನ್ ಆಫ್. ಅದನ್ನು ತರಬೇಕು ಅಂದರೆ ನೀವು ಟ್ರೆಡಿಷ್ನಲ್ ಹೋಟೆಲ್ಸ್ನ ತೋರಿಸ್ಬೇಕು. ಕರೆಕ್ಟ್ ಸರ್. ನೀವು ಹೇಳಿದ್ರಿ ಟ್ರೆಡಿಷನಲ್ ಹೋಟೆಲ್ಸ್ನ ತೋರಿಸ್ಬೇಕು. ಈಗ ಮಹಾಲಕ್ಷ್ಮಿ ಟಿಫಿನ್ ರೂಮ್ಸ್, ಕರೆಕ್ಟ್. ದೀಸ್ ಆರ್ ಆಲ್ ಲೆಜೆಂಡರಿ ಹೋಟೆಲ್ಸ್. ಕರೆಕ್ಟ್. ಸೊ ನೆಕ್ಸ್ಟ್ ಜನರೇಷನ್ ಅವ್ರು ಬರ್ತಾರೋ ಇಲ್ಲ ನನಗೂ ಗೊತ್ತಿಲ್ಲ. ನಾವು ನೀವು ಹೇಳಿದೆ ಈಗ ಹೆಂಗೆ ಹಳೆ ಹೋಟೆಲ್ಸ್ನ ತೋರಿಸ್ಬೇಕು ಅಂತ ಹೇಳಿದ್ರಿ. ನಾವು ಬೇರೆ ಊರಿಗೆ ಹೋದ್ರೆ, ಬೀಟ್ ಜೈಪುರ್ ಆರ್ ಡೆಲ್ಲಿ, ವಿ ಗೋಡ್ ಓಲ್ಡ್ ಜಾಗಕ್ಕೆ ಹೋಗ್ತೀವಿ. ಅಂದ್ರೆ ಹಳೆ ಪುರಾಣಿ ದಿಲ್ಲಿಗೆ ಹೋಗಿ ತಿಂತೀವಿ. ಯಾರು ಫುಡ್ ಕಾನಸಿಯರ್ಸ್ ಇದ್ದಾರೆ ಅವ್ರು ಮಾತ್ರ ಹುಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ದಿ ಆವರೇಜ್ ಪೀಪಲ್ ವೋಂಟ್ ಗೋ. ಬಟ್ ಬೆಂಗಳೂರಲ್ಲಿ ಆ ಟ್ರೆಂಡೇ ಇಲ್ಲ ಸರ್. ಅಂದ್ರೆ ಈವನ್ ದೋ ಸಂಬಡಿ ವಾಸ್ ಈಗ ನಂದೇ ತೋಡಿರಿ, ನಾನು ಸಾರಿ ಇಲ್ಲ ಇಲ್ಲ ಸರ್ ಹೇಳಿ. ನಂದು ಬೆಳೆಪೇಟೆಯಲ್ಲಿ ಯಂಗ್ಸ್ಟರ್ಸ್ ಬರೋದೇ ಇಲ್ಲ. ಎಕ್ಸಾಕ್ಟ್ಲಿ. ಆ ಏರಿಯಾಗೆ ಬರ್ಬೇಕಾ ಬೇಡ ಅನ್ಬಿಡ್ತಾರೆ. ಬಿಕಾಸ್ ಆಫ್ ದ ರೋಡ್ಸ್. ಅಗ್ರಿ, ಲಾಟ್ ಆಫ್ ಇದು. ಬಟ್ ಜನ ಯಾಕೆ ಬರಲ್ಲ? ಈವನ್ ಜೈಪುರಲ್ಲಿ ಉದಯಪುರ್ ಆಗಿರ್ಲಿ, ಇದೆಲ್ಲ ಉದಯಪುರ ಅಲ್ಲ, ಯಾವ್ದು ಇನ್ನೊಂದು ಗ್ರೀನ್ ಬ್ಲೂ ಕಲರ್ ಇದೆಯಲ್ಲ, ಜೋಧ್ಪುರಲ್ಲಿ ಮನುಷ್ಯ ನಡೆಗೂ ಆಗಲ್ಲ ಸರ್, ಅಷ್ಟು ಚಿಕ್ಕ ಚಿಕ್ಕ ರೋಡ್ ಇದೆ. ಬಟ್ ವಿ ಸ್ಟಿಲ್ ವೆಂಟ್, ಏಟ್ ಫುಡ್ ಎಲ್ಲ ತಿನ್ಕೊಂಡು. ನೀವು ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ, ಗುಜರಾತ್ also for that matter. ಫುಡ್ ಇಸ್ ಅಮೇಜಿಂಗ್. ಹೈದರಾಬಾದ್ ಇಸ್ ಆಲ್ಸೋ. ಇವನ್ ಇಂದೋರ್. ಇಂದೋರ್ ನಾನು ಹೋಗಿಲ್ಲ, ಗೊತ್ತಿಲ್ಲ. ಬಟ್ ದೀಸ್ ಪ್ಲೇಸಸ್ ಅಮೇಜಿಂಗ್ ಫುಡ್ ಯು ಗೆಟ್. ಅಲ್ಲ, ನಾವು ಹೋಗಿ ಆ ಥರ ಹುಡ್ಕೊಂಡು ಬರೋದರ ಬೆಂಗಳೂರು ಯಾಕೆ ಆ ಥರ ಮಾರ್ಕೆಟ್ ಮಾಡಿಲ್ಲ ಅಂತ ನಾನು ಕೇಳ್ತಾರೆ. ಅಂದ್ರೆ ಐ ಡೋಂಟ್ ನೋ ವೈ ಪೀಪಲ್ ನೆವರ್ ಮಾರ್ಕೆಟ್. ಐ ಡೋಂಟ್ ನೋ, ಐ ಆಲ್ಸೋ ಡೋಂಟ್ ನೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೇ ಬಿ ಮೇಜರ್ ಬೆಳಂಡೂರ್, HSR, ಕೋರ್ಮಂಗ್ಲ, ಔಟರ್ ರಿಂಗ್ ರೋಡ್ ಸರ್ಕಲ್ ಅಲ್ಲಿ ಏರಿಯಾದಲ್ಲಿ ಜಾಸ್ತಿ ಗ್ರೋತ್ ಆಗಿರೋ ಕಾರಣ ಹತ್ತತ್ರ ಹೊಸ ಹೊಸ ಜಾಗಗಳು ಬಂತು. ವಾಟ್ ಇಸ್ ಹ್ಯಾಪನಿಂಗ್, ನೀವು ಅಬ್ಸರ್ವ್ ಮಾಡಿದ್ರೆ ಹೌ ಮಚ್ ಆಫ್ ಗೂಗಲ್ ರಿವ್ಯೂಸ್ ಬರುತ್ತೆ. ದಟ್ ಇಸ್ ದ ಮೆಷರ್ ಫಾರ್ ಎವ್ರಿಬಡಿ. ಸೊ ಇದೆಲ್ಲ ಟೆಕ್ ಫ್ರೆಂಡ್ಲಿ ಏರಿಯಾ, ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್. ಅಲ್ಲಿ ನಿಮಗೆ ಗೂಗಲ್ ರಿವ್ಯೂ ಇಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಕರೆಕ್ಟ್. ಗೊತ್ತಿಲ್ಲದೆ ಅವ್ನು ಬಾಯಿಗೆ ಬಂದಂಗೆ ಬರೀತಾನೆ. ಗೊತ್ತಿರೋನು ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆಯವ್ರು ಅದಕ್ಕೆ ಕಾಮೆಂಟ್ ಮಾಡೋರಿದ್ದಾರೆ. ಸೊ ಜೆನ್ಯೂನ್ನೆಸ್ ಆಫ್ ದಿ ಒಪಿನಿಯನ್ ಇಸ್ ಗೋಯಿಂಗ್ ಆಫ್. ಸೊ ಎಲ್ಲಿ ವಿಸಿಬಿಲಿಟಿ ಜಾಸ್ತಿ ಬರುತ್ತೋ ಅಲ್ಲಿ ಜನ ಹೋಗ್ತಾರೆ. ಇವಾಗ ನೀವೇ ಬೇರೆ ಊರಿಗೆ ಹೋದ್ರೆ ಅಥವಾ ನೀವು ಇಲ್ಲೇ ಬರ್ಬೇಕಾದ್ರೆ ಉಡುಪಿ ಕೃಷ್ಣಭವನ್ ಏನು ರಿವ್ಯೂ ರೇಟಿಂಗ್ ಏನಿದೆ, ಒಂದು 3.5 ಇದ್ರೆ ಬೇಡ ಕಣೋ ಅಂತೀರ. ಕರೆಕ್ಟ್. 4.2 ಮೇಲಿರಬೇಕು. ಸೊ ದಟ್ ಇಸ್ ದ ಬೆಂಚ್ ಮಾರ್ಕ್. ದಿಸ್ ಇಸ್ ಹೌ ಥಿಂಗ್ಸ್ ಹ್ಯಾವ್ ಬಿಕಮ್. ಈಗ ನಾವು ರೀಸೆಂಟ್ಲಿ ಒಂದು ಸ್ವಿಗ್ಗಿ ಝೊಮ್ಯಾಟೊ ಒಂದು ಎಪಿಸೋಡ್ ಮಾಡಿದ್ವಿ ಸರ್. ಅದರಲ್ಲಿ ಅವ್ರು ಹೇಳೋದು ಕ್ಲೌಡ್ ಕಿಚನ್ಸಿಂದ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಿ ತೊಗೊಳ್ಳಿ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಗೊತ್ತಿಲ್ಲದಿರೋ ಅನ್ಹೈಜೆನಿಕ್ ಪ್ರಾಕ್ಟೀಸಸ್ ಮಾಡ್ತಿರ್ತಾರೆ. ನಾನು ಒಂದು 2 ಕಿಚನ್ಗೆ ಹೋಗಿದ್ದೀನಿ. ಅದರಲ್ಲಿ ಒಂದು ವಾಸ್ ವೆರಿ ಕ್ಲೀನ್, ಒಂದು ವಾಸ್ ನಾಟ್ ಸೋ ಕ್ಲೀನ್. ಓಕೆ. ದೇರ್ ಆರ್ ಎ ಮಿಕ್ಸ್. ಈವನ್ ಹೋಟೆಲ್ಸ್, ಸಮ್ ಆರ್ ವೆರಿ ಕ್ಲೀನ್,
some are mediocre, some are even dirty. ಹ್ಮ್ ಸೊ ಏನಂದರೆ ನಾವು ಕ್ಲೌಡ್ ಕಿಚನ್ ಅಂತ ಹೇಳ್ತಾ ಇದ್ದೀವಿ, ಬಟ್ ನಾನು ಎಲ್ಲ ಕಡೆನೂ ಇದೆ ಇದು ಸಿಚುವೇಶನ್. ಓಕೆ. ಸಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ವಾಲ್ಯೂಮ್ ಆಫ್ ಬಿಸ್ನೆಸ್. ಅವ್ರ ಬಿಸ್ನೆಸ್ ಚೆನ್ನಾಗಿದ್ದರೆ ಎಲ್ಲ ಮೇಂಟೈನ್ ಮಾಡ್ಕೊತಾರೆ, ಯಾಕಂದರೆ ರೊಟೇಷನ್ ದುಡ್ಡು ಬರುತ್ತೆ, ಮಾಡ್ಕೊತಾರೆ. ಬಿಸ್ನೆಸ್ ಕಮ್ಮಿ ಆದಾಗ ಮೇಂಟೆನೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ಕಲ್ಚರಲ್ ಥಿಂಗ್ ಇರ್ಬೋದಾ ಸರ್? ಯಾಕಂದ್ರೆ ಕೆಲವೊಂದು ಕಂಪ್ಲೇಂಟ್ಸ್ ಕಲ್ಚರ್ಲಿ ನಮ್ಮಲ್ಲಿ ಇದೆ ಅದು. ನಮ್ಮಲ್ಲಿ ಹೇಗಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಅಂದ್ರೆ ಸರ್ ಅಲ್ಲ, ನಾನು ಹೇಳ್ತಾ ಇರೋದು ಈ ಕ್ಲೌಡ್ ಕಿಚನ್ಸ್ ಅಲ್ಲಿ ತುಂಬಾ ಜನ ನಾರ್ತ್ ಮೈಗ್ರೇಟ್ ಮಾಡಿ ಬಂದಿರೋರು ವರ್ಕ್ ಮಾಡ್ತಾರೆ, ಎಲ್ಲ ಅವ್ರ ಕಡೆ ಹೈಜೀನ್ ಅಷ್ಟೇ. ಇರಲ್ಲ ಅಂತಾರೆ. ಈಗ ದ ಲಾಸ್ಟ್ 2-3 years ನಾನು ನೋಡ್ದಂಗೆ, ಫರ್ಗೆಟ್ ಅಬೌಟ್ ಕ್ಲೌಡ್ ಕಿಚನ್ಸ್, ನಾವು ನಾರ್ತ್ ಈಸ್ಟ್ ಅವರು, UP ಅವರು, ಬಿಹಾರ್ ಅವರು ಇಲ್ಲಾಂದ್ರೆ ನಾವು ಹೋಟ್ಲ್ ನಡೆಸೋಕ್ಕೆ ಆಗಲ್ಲ. ನಿಜ. ನಾರ್ತ್ ಈಸ್ಟ್ ಅಂತೂ ತುಂಬಾ ಅಲ್ಲ ನಮ್ಮವ್ರು ತುಂಬಾ ಯಾಕೆ ಚೆನ್ನಾಗ್ ಅಲ್ಲ ನಮ್ಮವ್ರು ಯಾಕೆ ಕೆಲಸ ತಗೋತಾ ಇಲ್ಲ ಸರ್ ನನಗೊಂದು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ. ನಮ್ಮ ಸ್ಟಾಫೇ ಹೇಳ್ತಾರೆ ನನಗೆ, ಹ್ಮ್ ಹೋಟ್ಲ್ ಕೆಲಸ ಮಾಡ್ತಿದ್ಯಾ ಅಂದರೆ ಹುಡುಗಿ ಕೊಡಲ್ಲ. ಎಕ್ಸಾಕ್ಟ್ಲಿ ಸರ್ ಎಲ್ಲಾರ್ಗೂ ಪ್ರಾಬ್ಲಮ್ ಇದೆ ಸರ್ ನಮ್ಮಲ್ಲಿ ಪುರೋಹಿತರಿಗೆ ಕೊಡಲ್ಲ ಸರ್. ಸರ್. ಪುರೋಹಿತರಿಗೆ ಕೆಲವರು ಲಕ್ಷ ಸಂಪಾದನೆ ಮಾಡ್ತಾರೆ, ಅವ್ರಿಗೆ ಹೆಣ್ಣು ಕೊಡಲ್ಲ. ಏನಿಗೆ ಕೈಕೊಂಬೇಡಿ. ಅಲ್ಲ ವೈ ಅಲ್ಲ ಎಲ್ಲ ನಾವು ಕರ್ಸಿರೋರು. ಈಗ ನಾವು ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ, ಅವರು ಅದೇ ಹೇಳಿದ್ರು ಕೊಡಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಅವ್ರ ಜೊತೆ ಸ್ವಿಗ್ಗಿ ಝೊಮ್ಯಾಟೊ ಅವ್ರದ್ದು ಅದೇ ಹೇಳಿದ್ರು. ಆಮೇಲೆ ಆರ್ಗ್ಯಾನಿಕ್ ಡ್ರೈವರ್ಸ್ನೂ ಕರೆದಿದ್ವಿ. ಆರ್ಗ್ಯಾನಿಕ್ ಮಂಡ್ಯದಿಂದ ಇವ್ರನ್ನ ಕರ್ಸಿದ್ರು, ಅವರು ಹೇಳಿದ್ರು ಏನೋ ಫಾರ್ಮರ್ಸ್ಗೆ ಹೆಣ್ಣು ಕೊಡಲ್ಲ ಅಂತ. ಹೆಣ್ಣು ಯಾರು ಕೊಡ್ತಾ ಇದಾರೆ ಹಂಗಾರೆ ಅಂತ ಗೊತ್ತಿಲ್ಲ ನನಗೆ. ಸರ್ ಕನ್ನಡಿಗರದ ಅದೊಂದು ಪ್ರಾಬ್ಲಮ್ ಇದೆ. ಯಾಕೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕನ್ನಡಿಗರಲ್ಲಿ ಪ್ರಾಬ್ಲಮ್ ಇದೆ. ಕೇರಳದವ್ರು ಬಂದು ಕೆಫೆ ಸೆಟ್ ಮಾಡಿದ್ರು ಡಿಗ್ನಿಟಿಯಿಂದ ಮಾಡ್ತಾರೆ, ಅವ್ರು ಯಾರು ಕಂಪ್ಲೇಂಟ್ ಮಾಡಲ್ಲ. ನಮ್ಮವರು IT ಅಥವಾ ಮೆಡಿಕಲ್ಲು ಅಥವಾ ಒಂದು ಬಿಸ್ನೆಸ್ ಇಲ್ಲ ಅಂದ್ರೆ ನಾವು ಕೆಲಸನೇ ಇಲ್ಲೋ ಥರ ಯಾಕೆ ಫರ್ಗೆಟ್ ಅಬೌಟ್ ಔಟ್ ಆಫ್ ದ ಹೋಟೆಲ್ ಟಾಪಿಕ್ ಹೇಳ್ತೀನಿ. ನಮ್ಮಲ್ಲೇ ಹ್ಮ್ ಬಿಸ್ನೆಸ್ ಮ್ಯಾನ್ ಹುಡುಗ ಕೊಡೋದು ಕಮ್ಮಿ ಆಗಿದೆ, ದುಡ್ಡಿದ್ರು ಕೂಡ. ಸೊ ದಿಸ್ ಇಸ್ ಅ ಕಲ್ಚರಲ್ ಶಿಫ್ಟ್. ಇಂಡಿಯಾ ಇಸ್ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಅ ಡೆವಲಪಿಂಗ್ ಎಕಾನಮಿ ಟು ಅ ಡೆವಲಪ್ಡ್ ಎಕಾನಮಿ. ಓಕೆ. ಓಕೆ ಸೊ ಇನ್ ದ ಪ್ರೋಸೆಸ್ ಇದೆಲ್ಲ ಚೇಂಜಸ್ ನೋಡ್ತೀರಾ ನೀವು. ಬಟ್ ಏನಂದರೆ ಇದು 2 ಜನರೇಷನ್ ಹೊರ್ಟೋಗುತ್ತೆ ಅಷ್ಟೇ. ಹ್ಮ್ ನಾವು ಒಂದು 50 ವರ್ಷ ಇದನ್ನು ಸಸ್ಟೈನ್ ಮಾಡಲೇಬೇಕು, ಏನು ಮಾಡೋಕ್ಕೆ. ನಾನು ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ಐ ಟೆಲ್ ಯು ಅಬೌಟ್ ದಿಸ್ ವೆರಿ ಇಂಟ್ರೆಸ್ಟಿಂಗ್. ನನ್ನ ತಂದೆ ಹೋಟ್ಲಿಗೆ ಬರಬೇಡ ಅಂದರು. ಓಕೆ ಈವನ್ ದೋ ರನ್ನಿಂಗ್ ಬೆಸ್ಟ್ ಒನ್ ಆಫ್ ದ ಬೆಸ್ಟ್. ಅವಾಗ ಟಾಪ್ ನಾವು ಇದ್ದಿದ್ದು, ಬರಬೇಡ ನೀನು, ಹಾ. ಇದು ಸಸಾರ ಹೋಟ್ಲ್ ಇಂಡಸ್ಟ್ರಿ, ಮರ್ಯಾದೆ ಕೊಡಲ್ಲ ಅಂತ. ಓಕೆ ಇವತ್ತು ಅಕ್ರಾಸ್ ಆಲ್ ದ ಸರ್ಕಲ್ಸ್ ಹೋಟೆಲ್ ಇಂಡಸ್ಟ್ರಿ ಇಸ್ ರೆಸ್ಪೆಕ್ಟೆಡ್. ಕರೆಕ್ಟ್. ಓಕೆ ಇಟ್ಸ್ ಎ ಟ್ರಾನ್ಸ್ಫಾರ್ಮೇಷನ್ ವಿಚ್ ಹಸ್ ಹ್ಯಾಪನ್ಡ್ ಇನ್ ದ ಲಾಸ್ಟ್ 30-40 years. and everybody wants to open a cafe or a hotel. ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಯರ್ಸ್, MBA ಮಾಡಿದವರು, ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ರೆಸ್ಟೋರೆಂಟ್ಸ್ ನಾವು. ನಮ್ಮ ಪೇರೆಂಟ್ಸ್ ಮೀಡಿಯಾಗೆ ಬರಬೇಡ ಅಂದರು. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಏನೋ ಆ ಶಿಫ್ಟ್ ಆಗ್ತಿದೆ, ಚೇಂಜ್ ಆಗ್ತಿದೆ ಅಂತ ಎಲ್ಲ. ಬಟ್ ಒಂದು ಕೆಫೆ ಆರ್ ಒಂದು ರೆಸ್ಟೋರೆಂಟ್ ನಡೆಸೋದು ಕಷ್ಟ ಏನೇನಿದೆ? ಬಿಕಾಸ್ 100 ವರ್ಷದಿಂದ ನೀವು ಒಂದು ಕೆಫೆ ನೆನ್ಸ್ಕೊಂಡು ಇನ್ನೂ ವರ್ಕಿಂಗಲ್ಲಿದೆ, ಇನ್ನೂ ಹ್ಯಾಪ್ನಿಂಗ್ ಇದೆ ಅಂತಂದರೆ ಒಂದು ಅದರಲ್ಲೇ ಆಗಿರೋ ಕಷ್ಟ ಇರುತ್ತೆ, ನೋವಿರುತ್ತೆ ಎಲ್ಲ. ಏನೇನು ಇವತ್ತು ನಮ್ಮ ಆಡಿಯನ್ಸ್ಗೆ ಗೊತ್ತಾಗಲಿ, ಈಗ ನಾಳೆ ದಿನ ನಾನು ಕೆಫೆ ಮಾಡ್ತೀನಿ, ಹೋಟ್ಲು ಮಾಡೋನು, ಇವೆಲ್ಲ ಗೊತ್ತಿರ್ಬೇಕು ಗುರು ನಿನಗೆ ಅನ್ನೋ ಥರ. ಫ್ರಮ್ ಬಜೆಟ್ಸ್ ಟು ಸಪ್ಲೈ ಚೈನ್ ಟು ಎಂಪ್ಲಾಯೀಸ್. ಫಸ್ಟ್ ಎಂಪ್ಲಾಯೀಸ್ ಹೇಳ್ತೀನಿ. ಎಂಪ್ಲಾಯೀಸ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ನಾನು ಯಾಕಿದ್ದೀವಿ ವೆನ್ ಐ ವಾಸ್ ಗ್ರೋಯಿಂಗ್, ನಾನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಒನ್ ಆಫ್ ದ ಮೋಸ್ಟ್ ಲಾಯಲ್ ವರ್ಕರ್ಸ್ ಇದ್ದರು. ಆ್ಯಂಡ್ ನಾವೆಲ್ಲ ನಮ್ಮ ಊರ ಕಡೆಯವರು. 90% ನಮ್ಮ ಊರವರು, 10% ಇಲ್ಲಿ ಲೋಕಲ್ ಬರೋರು, ಮಂಡ್ಯ, ಮೈಸೂರು ಆ ಕಡೆ. ಆಲ್ ಆಫ್ ದಮ್ ವೆರ್ ಗುಡ್. ಯಾಕಂದರೆ 90 ನೋಡಿ 10 ಒಳ್ಳೆಯವರು ಆಗ್ಬಿಡ್ತಾರೆ. ಕರೆಕ್ಟ್. ಇಟ್ ವಾಸ್ ವೆರಿ ನೈಸ್. ದೆನ್ ಸ್ಲೋಲಿ ಈಗೇನಾಗಿದೆ, ಕಮಿಟ್ಮೆಂಟ್ ಇಲ್ಲ. ನಮ್ಮ ಊರ ಕಡೆಯಿಂದ ಯಾರೂ ಬರೋದೇ ಇಲ್ಲ ಈಗ. ಫ್ರಮ್ 90% ವಿ ಆರ್ ಎಟ್ 10% ಟುಡೇ. ಊರ ಕಡೆಯಿಂದ ಯಾರೂ ಬರಲ್ಲ. because Because of the their same reason? livelihood is better there, or at the same, more or less the same price, you get a better job there. ಕರೆಕ್ಟ್. ಮನೆಗೆ ಹತ್ತಿರ ಇರುತ್ತೆ, 10,000 ಕಮ್ಮಿ ಬಂದರೂ ಪರವಾಗಿಲ್ಲ ಅಂತಾರೆ. ಕರೆಕ್ಟ್. ಇಲ್ಲಿ ಬಂದರೆ ಅದು ಸೊ ಇಲ್ಲಿಗೆ ಯಾಕೆ ಬರ್ಬೇಕು ನಾನು ಅಂತ ಬರೋದು ನಿಂತೋಗಿದೆ. ಓಕೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಇಂಡಸ್ಟ್ರಿ ಟುಡೇ. ದೆರ್ ಇಸ್ ನೋ ಕಮಿಟ್ಮೆಂಟ್ ಫ್ರಮ್ ದ ಲೇಬರ್. ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ನೀವು ಅಶ್ಯೂರ್ಡ್ ಒಂದು ಊರಿಗೆ ಹೋಗಿ, ಸರ್ ನಾನು 10ನೇ ತಾರೀಕು ಬರ್ತೀನಿ ಅಂದರೆ 10ನೇ ತಾರೀಕು ಇರೋನು. ಇವತ್ತು ನಾಳೆ ಬೆಳಿಗ್ಗೆ ಹೋಗ್ತೀನಿ ಸರ್, ನಾನು ನಾಡಿದ್ದು ಬರ್ತೀನಿ ಅಂತಾನೆ. ಅವ್ನು ಬರೋದು ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ನಮಗೆ ಬಂದಾಗ ಬೇರೆ ಗತಿ ಇಲ್ಲ, ಹಾಕ್ಕೊಂತೀವಿ ನಾವು. ದಿಸ್ ಇಸ್ ದ ಬಿಗ್ಗೆಸ್ಟ್ ಕನ್ಸ್ಟ್ರೈಂಟ್ ಟುಡೇ. ಟುಡೇ ದ ಇಂಡಸ್ಟ್ರೀಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಲೇಬರ್. ಪೋಚಿಂಗು ಮಾಡ್ತಾರೆ ಬೇರೆ ರೆಸ್ಟೋರೆಂಟ್. ಅದೆಲ್ಲ ದಟ್ ಇಸ್ ಒನ್ ಆಫ್ ದ ಥಿಂಗ್ಸ್. ಬಿಟ್ಬಿಡಿ, ಅದು ನಾನು ಮಾತಾಡೋದಿಲ್ಲ. ಓಕೆ ಬಟ್ ದಿಸ್ ಇಸ್ ದ ಪ್ರಾಬ್ಲಮ್, ಲೇಬರ್. ಓಕೆ. ಲೇಬರ್ ಹಸ್ ನೋ ಕಮಿಟ್ಮೆಂಟ್.
ಓಕೆ. ಆಮೇಲೆ ಏನಾಗಿದೆ, ಮೊದಲು ಲೇಬರ್ ಇಲ್ಲಿ ಸಂಪಾದನೆ ಮಾಡೋದು 10,000 ಸಂಪಾದನೆ ಮಾಡಿದ್ರೆ 9,000 ಊರಿಗೆ ಕಳಿಸ್ತಾ ಇದ್ರು. ಇವರಿಗೆ 10,000 ಮನೆಗೆ ಕೊಡಲ್ಲ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್. ದಿಸ್ ಇಸ್ ದ ಪ್ರಾಬ್ಲಮ್. ಲೇಬರ್ ಇಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಲೇಬರ್ ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಒಬ್ಬ ಗ್ರೈಂಡ್ ಮಾಡೋನು ಬರಲಿಲ್ಲ ಅಂದರೆ ನಿಮಗೆ ಬೆಳಿಗ್ಗೆ ಹೋಟ್ಲ್ ತೆಗಿಯೋಕ್ಕಾಗಲ್ಲ. ಕರೆಕ್ಟ್. ಈಗ ನಮ್ಮದೆಲ್ಲ ಬರಲಿಲ್ಲ ಅಂದರೆ ಇನ್ನೊಬ್ಬ ಯಾರೋ ಹೋಗಿ ಮಾಡ್ತಾನೆ, ಹಳೆ ಹೋಟ್ಲು ಅಂತ ಮಾಡ್ತಾರೆ, ಸ್ವಲ್ಪ ರಿಲಯಬಲ್ ಇದ್ದಾರೆ. ಬೇರೆ ಕಡೆ ಮಾಡಲ್ಲ. ನೀವು 4 ಜನ ಇಟ್ಕೊಂಡಿರ್ತೀರ, ನನಗೆ ಬೇರೆ ಕೆಲಸ ಇದೆ, ನಾನು ಮಾಡೋಕ್ಕಾಗಲ್ಲ ಅಂತಾರೆ. ನೀವು ಬೆಳಿಗ್ಗೆ 5 ಗಂಟೆಗೆ ನಿಮಗೆ ಫೋನ್ ಬಂದರೆ ಹೋಟ್ಲ್ ಬೇಡಪ್ಪ ಅಂತೀರ. ಸರಿ ಹೋಗೋರು, ನೀವು ಹೋಗಿ ದೋಸೆ ಹಾಕಿರೋದಿದ್ಯಾ ಇವಾಗೆಲ್ಲ? ಈಗ ನಾನು ಇವತ್ತಿನ ಟೈಮ್ ಬಂದಿಲ್ಲ. ನನಗೆ ಇವತ್ತಿಗೂ ಐ ಎಮ್ ಎ ಫ್ಯಾಂಟಾಸ್ಟಿಕ್ ಕ್ರಿಟಿಕ್. ರೈಟ್. ಐ ಕಾಂಟ್, ಯು ಆಸ್ಕ್ ಮೀ ಟು ಮೇಕ್ ಉಪ್ಪಿಟ್ಟು, ಐ ಕಾಂಟ್ ಮೇಕ್ ಇಟ್. ಅಂದ್ರೆ ಸರಿ, ಯಾಕೆ ಬಟ್ ಮಾಡ್ತೀನಿ, ಬಟ್ ಸ್ವಲ್ಪ ಒದ್ದಾಡ್ತೀನಿ. ರೈಟ್. ಐ ಹ್ಯಾವ್, ಬಟ್ ಐ ಕ್ಯಾನ್ ಕ್ರಿಟಿಸೈಸ್ ಆ್ಯಂಡ್ ಸೇವ್ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಫಾಲ್ಟ್ ವಿತ್ ಇಟ್. ಅಂದ್ರೆ ಸರ್, ಕೆಲವೊಬ್ರು ಫುಡ್ ಬ್ಲಾಗರ್ಸ್, ನನ್ನ RJ ರಜಸ್ ಅವ್ರು ಕೇಳಿದಾಗ ಹೇಳಿದ್ರು, ಬ್ರೋ ಒಂದು ರೆಸ್ಟೋರೆಂಟ್ ಮಾಡಬೇಕಾದ್ರೆ ಬಿ ರೆಡಿ ಟು, ನೀನೇ ದೋಸೆ ಮಾಡೋದಕ್ಕೂ ರೆಡಿ ಇರು ಅಂತ. ಯಾಕಂದ್ರೆ ಲೇಬರ್ ಮಾಡಿದ್ರೆ ನಡ್ಸಕ್ಕಾಗತ್ತೆ, ಇಲ್ದಿರ ಆಗಲ್ಲ. ಇವಾಗ ನಂಗೆ ದೋಸೆ ಹಾಕೋಕ್ ಗೊತ್ತು, ಬಟ್ ನಂಗೆ ಒಂದೇ ಸರ್ತಿಗೆ 15 ಹಾಕೊಂಡ್ರೆ ಬರಲ್ಲ. ನಂಗೆ ದೋಸೆ ಮಾಡೋವನ್ಗೆ ಅದು ಏನು ಕರೆಕ್ಷನ್ ಮಾಡ್ಬೇಕು ತೋರ್ಸೋಕ್ ಗೊತ್ತು. ಅದು ಗೊತ್ತಿಲ್ಲ ಅಂದ್ರೆ ನೀವು ಮಾಡೋಕ್ಕಾಗೋದಿಲ್ಲ. ಆಲ್ಸೋ Right. ಆ್ಯಂಡ್ ಯು ಶುಡ್ ಹ್ಯಾವ್ ಎ ಗುಡ್ ಪ್ಯಾಲೆಟ್, ಇಲ್ದಿರ ಆಗಲ್ಲ. ಕರೆಕ್ಟ್. ಅದು ಅವ್ರು ಹೇಳಿದ್ದು ಮೋಸ್ಟ್ಲಿ ನೀವು ಇವತ್ತು ಶುರು ಮಾಡ್ತಿದ್ದೀರಾ ಅಂದ್ರೆ ಅವ್ರದ್ದು ಇನ್ಸ್ಟಿಟ್ಯೂಷನ್ ಅದೇ ಆಗ್ಬಿಟ್ಟಿದೆ. ಕೇಳಿದ್ರೆ ಆ ಟೈಮ್ ಯಾವತ್ತೂ ಬಂದಿಲ್ಲ ನಿಮ್ಗೆ. ನನಗಿಲ್ಲ ಇವತ್ತಿನ ತನಕ ಆ ಸಿಚುವೇಶನ್ ಬಂದರೆ ನಾನು ಹೋಟ್ಲು ಬಿಟ್ಬಿಡ್ತೀನಿ.